ನಮಸ್ಕಾರ ಗೆಳೆಯರೇ. ಇಲ್ಲಿಯವರೆಗೂ ನಾವು ಯುದ್ಧ ಅಂದ್ರೆ ಕೇವಲ ಭೂಮಿಯ ಮೇಲೆ ಟ್ಯಾಂಕುಗಳ ಮೂಲಕ ನಡೆಯುವ ಕಾಳಗವನ್ನ ನೋಡಿದ್ದೇವೆ. ಸಮುದ್ರದಾಳದಲ್ಲಿ ಸಬ್ಮರಿನ್ಗಳ ಕಾದಾಟವನ್ನ ಕಂಡಿದ್ದೇವೆ ಹಾಗೂ ಆಕಾಶದಲ್ಲಿ ಫೈಟರ್ ಜೆಟ್ಗಳ ಭಯಂಕರ ಘರ್ಜನೆಯನ್ನು ಕೂಡ ಕೇಳಿದ್ದೇವೆ. ಆದರೆ ಮುಂದಿನ ವಿಶ್ವ ಯುದ್ಧ ಭೂಮಿಯ ಮೇಲಲ್ಲ, ಬದಲಾಗಿ ನಮ್ಮ ತಲೆಯ ಮೇಲೆ ಅಂದರೆ ಬಾಹ್ಯಾಕಾಶದಲ್ಲಿ ನಡೆಯಲಿದೆ ಅನ್ನೋದು ನಿಮ್ಗೇನಾದ್ರೂ ಗೊತ್ತಾ? ಹೌದು, ಜಗತ್ತಿನ ಮಹಾಶಕ್ತಿಗಳು ಈಗ ಸದ್ದಿಲ್ಲದೆ ತಮ್ಮ ಅತ್ಯಂತ ಮಾರಕವಾದ ಆಯುಧಗಳನ್ನು ಅಂತರಿಕ್ಷದ ಕಡೆಗೆ ತಿರುಗಿಸಿವೆ. ಗೆಳೆಯರೆ, ಇದರಿಂದ ಒಮ್ಮೆ ಊಹಿಸಿಕೊಳ್ಳಿ, ಒಂದಿನ ನೀವು ನಿದ್ದೆಯಿಂದ ಏಳುವಾಗ ನಿಮ್ಮ ಫೋನ್ನಲ್ಲಿ GPS ಕೆಲಸ ಮಾಡ್ತಾ ಇಲ್ಲ, ಮೊಬೈಲ್ ನೆಟ್ವರ್ಕ್ ಮತ್ತು ಸಿಗ್ನಲ್ ಮಾಯವಾಗಿದೆ, ಬ್ಯಾಂಕ್ ಸರ್ವರ್ಗಳು ಕೆಟ್ಟು ಹೋಗಿವೆ, ಟಿವಿ ಕೇವಲ ಒಂದು ಖಾಲಿ ಡಬ್ಬದಂತಾಗಿದೆ. ಸೊ ಅಂತಹ ಪರಿಸ್ಥಿತಿ ಬಂದರೆ ನಾವು ಎಷ್ಟು ಅಸಹಾಯಕರಾಗ್ತೇವೆ ಅಲ್ವಾ? ಗೆಳೆಯರೆ, ನಮ್ಮವರ ಸಮಾಚಾರವನ್ನು ಕೂಡ ಪಡೆಯಲಾಗದ ಸ್ಥಿತಿಯಲ್ಲಿ ನಿರ್ಮಾಣವಾಗ್ತದೆ. ಗೆಳೆಯರೆ, ನಿಮಗೆ ನಿಜ ಹೇಳಬೇಕಂದ್ರೆ ಇಲ್ಲಿಂದಲೇ ಸ್ಪೇಸ್ ವಾರ್ ಅಥವಾ ಬಾಹ್ಯಾಕಾಶ ಯುದ್ಧದ ಆರಂಭವಾಗ್ತದೆ. ಆದ್ರೆ ಇಲ್ಲಿ ನಿಮಗೆ ಒಂದು ಸಿಹಿ ಸುದ್ದಿ ಏನಂದ್ರೆ, ಈ ಅದೃಶ್ಯ ಯುದ್ಧಕ್ಕಾಗಿ ಭಾರತ ಈಗ ಸಂಪೂರ್ಣವಾಗಿ ತಯಾರಾಗಿದೆ. ಅಮೆರಿಕ ಮತ್ತು ಚೀನಾಗೆ ಯಾವ ವಿಷಯದ ಬಗ್ಗೆ ಅತಿ ಹೆಚ್ಚು ಭಯವಿತ್ತೋ ಭಾರತ ಈಗ ಅದನ್ನೇ ಮಾಡಿ ತೋರಿಸಿದೆ. ಭಾರತದ ಹತ್ತಿರ ಈಗ ಎಂತಹದೊಂದು ಬ್ರಹ್ಮಾಸ್ತ್ರವಿದೆ ಅಂದ್ರೆ ಅದು ಅಂತರಿಕ್ಷದಲ್ಲಿ ಗಂಟೆಗೆ ಬರೋಬ್ಬರಿ 28,000 ಕಿಲೋಮೀಟರ್ ವೇಗದಲ್ಲಿ ತಿರುಗುತ್ತಿರುವ ಶತ್ರುಗಳ ಸ್ಯಾಟಲೈಟ್ ಅನ್ನ ಒಂದು ಬುಲೆಟ್ಗಿಂತಲೂ ವೇಗವಾಗಿ ಹೋಗಿ ಹೊಡೆದುಳಿಸಬಲ್ಲದು. ಹಾಗೂ ಇದನ್ನು ಎಸ್ಯಾಟ್ ಅಥವಾ ಆಂಟಿ ಸ್ಯಾಟಲೈಟ್ ವೆಪನ್ ಅಂತ ಕರೆಯಲಾಗ್ತದೆ. ಹಾಗಾಗಿ ಗೆಳೆಯರೆ, ಇವತ್ತಿನ ಈ ವಿಡಿಯೋ ಬಹಳ ವಿಶೇಷವಾಗಿದೆ ಹಾಗೂ ಇವತ್ತು ನಾವು ಭಾರತದ ಆ ಸ್ಪೇಸ್ ವಾರ್ ಸ್ಟ್ರಾಟಜಿ ಬಗ್ಗೆ ತಿಳಿಯಲಿದ್ದೇವೆ. ಇದನ್ನ ಕಂಡು ಅಮೆರಿಕದ ರಕ್ಷಣಾ ಇಲಾಖೆಯ ಜನರಲ್ಗಳು ಕೂಡ ಚಿಂತೆಯಲ್ಲಿದ್ದಾರೆ. ಗೆಳೆಯರೆ, ಇವತ್ತು ನಾವು ಇಸ್ರೋ ಮತ್ತು DRDO ಸೇರಿ ಹೇಗೆ ಭಾರತಕ್ಕಾಗಿ ಒಂದು ಅದೃಶ್ಯ ಕವಚವನ್ನ ನಿರ್ಮಿಸುತ್ತಿವೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಆದರೆ ಭಾರತದ ಈ ಬಾಹ್ಯಾಕಾಶ ಶಕ್ತಿಯ ಬಗ್ಗೆ ತಿಳಿಯುವ ಮೊದಲು ನಿಮಗೇನಾದ್ರೂ ನಮ್ಮ ದೇಶದ ಈ ಸಾಧನೆಯ ಬಗ್ಗೆ ಹೆಮ್ಮೆ ಇದ್ರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಸೊ ಗೆಳೆಯರೆ, ಈ ಕತೆ ಶುರುವಾಗುವುದು 27 ಮಾರ್ಚ್ 2019ರಂದು. ಅದು ಭಾರತ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಐತಿಹಾಸಿಕ ದಿನ. ಗೆಳೆಯರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡುತ್ತಾ ಭಾರತ ಅಂತರಿಕ್ಷದಲ್ಲಿ ಭೂಮಿಯ ಕೆಳಕಕ್ಷೆಯಲ್ಲಿರುವ ಅಂದ್ರೆ ಲೋ ಅರ್ತ್ ಆರ್ಬಿಟ್ ಅಲ್ಲಿರುವ ಒಂದು ಸ್ಯಾಟಲೈಟ್ ಅನ್ನ ಹೊಡೆದುಳಿಸಿದೆ ಅಂತ ಘೋಷಿಸಿದ್ರು. ಹಾಗೂ ಈ ಮಿಷನ್ನ ಹೆಸರು ಮಿಷನ್ ಶಕ್ತಿ ಅಂತ. ಹಾಗೆ ಇದನ್ನ ಜಗತ್ತಿಗೆ ನಂಬುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಅಲ್ಲಿವರೆಗೂ ಈ ಶಕ್ತಿ ಕೇವಲ 3 ದೇಶಗಳ ಹತ್ತಿರ ಮಾತ್ರ ಇತ್ತು, ಅಮೆರಿಕ, ರಷ್ಯಾ ಮತ್ತು ಚೀನಾ ಹತ್ತಿರ. ಆಗ ಭಾರತ ಈ ಸಾಲಿಗೆ ಸೇರಿದ 4ನೇ ದೇಶವಾಯಿತು. ಭಾರತ ಅಂತರಿಕ್ಷದಲ್ಲಿ ತನ್ನ ದಾದಾಗಿರಿಯನ್ನಲ್ಲ, ಬದಲಾಗಿ ತನ್ನ ತಾಕತ್ತನ್ನ ತೋರಿಸಿತು. ಆದ್ರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಈ ಆಯುಧ ಕೆಲಸ ಮಾಡುವುದು ಹೇಗೆ? ಇದು ಯಾಕೆ ಇಷ್ಟು ವಿಶೇಷ? ಗೆಳೆಯರೆ, ಟೆಕ್ನಿಕಲ್ ಭಾಷೆಯಲ್ಲಿ ಆಯುಧವನ್ನ PDV Mark II ಇಂಟರ್ಸೆಪ್ಟರ್ ಮಿಸೈಲ್ ಅಂತ ಕರೆಯಲಾಗ್ತದೆ. ಹಾಗೂ ಇದು ಯಾವುದೇ ಸಾಮಾನ್ಯ ಕ್ಷಿಪಣಿ ಅಲ್ಲ. ಇದರಲ್ಲಿ ಮದ್ದು ಗುಂಡು ತುಂಬಿರುವುದಿಲ್ಲ ಮತ್ತು ಇದು ಹೋಗಿ ಬಾಂಬ್ ತರ ಕೂಡ ಸ್ಫೋಟಗೊಳ್ಳುವುದಿಲ್ಲ. ಯಾಕಂದ್ರೆ ಅಂತರಿಕ್ಷದಲ್ಲಿ ಗಾಳಿ ಇರುವುದಿಲ್ಲ, ಹಾಗಾಗಿ ಅಲ್ಲಿ ಸ್ಫೋಟದ ಅಲೆಗಳು ಕೆಲಸ ಮಾಡಲ್ಲ. ಅದಕ್ಕಾಗಿ ಭಾರತವು ಕೈನೆಟಿಕ್ ಕಿಲ್ ಟೆಕ್ನಾಲಜಿಯನ್ನು ಬಳಸಿದೆ. ಹಾಗೂ ಇದು ಬಹಳ ಅಪರೂಪದ ಮತ್ತು ಸಂಕೀರ್ಣವಾದ ತಂತ್ರಜ್ಞಾನ. ಗೆಳೆಯರೆ, ಇದನ್ನ ನಿರ್ಮಿಸುವುದು ಮಕ್ಕಳ ಆಟವಲ್ಲ. ಸರಳವಾಗಿ ಹೇಳಬೇಕಂದ್ರೆ ಇದು ಹಾರುತ್ತಿರುವ ಒಂದು ಬುಲೆಟ್ ಅನ್ನ ಇನ್ನೊಂದು ಬುಲೆಟ್ನಿಂದ ಗಾಳಿಯಲ್ಲೇ ಹೊಡೆಯುವಂತಹದ್ದು. ಇದರಿಂದ ನೀವೇ ಕಲ್ಪಿಸಿಕೊಳ್ಳಿ, ಶತ್ರುವಿನ ಸ್ಯಾಟಲೈಟ್ ಭೂಮಿಯಿಂದ 300 ಕಿಲೋಮೀಟರ್ ಎತ್ತರದಲ್ಲಿದೆ ಮತ್ತು ಅದು ಸೆಕೆಂಡಿಗೆ 7.8 ಕಿಲೋಮೀಟರ್ ಅಂದ್ರೆ ಗಂಟೆಗೆ ಸುಮಾರು 28,000 ಕಿಲೋಮೀಟರ್ ವೇಗದಲ್ಲಿ ಹಾರ್ತಾ ಇದೆ. ಆಗ ಭಾರತದ ಎಸ್ಯಾಟ್ ಕ್ಷಿಪಣಿ ಭೂಮಿಯಿಂದ ಲಾಂಚ್ ಆಗ್ತದೆ. ಹಾಗೂ ಇದು 3 ಹಂತದ ಕ್ಷಿಪಣಿಯಾಗಿದ್ದು ಇದರ ಮೊದಲ 2 ಹಂತಗಳು ಇದನ್ನ ಬಾಹ್ಯಾಕಾಶಕ್ಕೆ ತಲುಪಿಸಿ ಭಯಂಕರ ವೇಗವನ್ನ ನೀಡ್ತಾವೆ. ಆದ್ರೆ ಇಲ್ಲಿ ಅಸಲಿ ಆಟ ನಡೆಯುವುದು 3ನೇ ಹಂತದಲ್ಲಿ. ಇದನ್ನ ಕಿಲ್ ವೆಹಿಕಲ್ ಅಂತ ಕರೆಯಲಾಗ್ತದೆ. ಹಾಗೂ ಈ ಚಿಕ್ಕ ಭಾಗದಲ್ಲಿ ಇನ್ಫ್ರಾರೆಡ್ ಸೀಕರ್ ಮತ್ತು ಸಣ್ಣ ಥ್ರಸ್ಟ್ಗಳಿರ್ತಾವೆ. ಗೆಳೆಯರೆ, ಬಾಹ್ಯಾಕಾಶದ ಕತ್ತಲೆಯಲ್ಲಿ ಇದು ತನ್ನ ಶತ್ರು ಸೆಟಲೈಟ್ನ ಶಾಖವನ್ನ ಗುರುತಿಸುತ್ತದೆ ಮತ್ತು ನೇರವಾಗಿ ಹೋಗಿ ಢಮಾರ್ ಅಂತ ಸೆಟಲೈಟ್ಗೆ ಡಿಕ್ಕಿ ಹೊಡೆಯುತ್ತದೆ. ಇಲ್ಲಿ ಯಾವುದೇ ಬಾಂಬ್ ಇಲ್ಲ, ಬರೀ ವೇಗ ಮತ್ತು ಡಿಕ್ಕಿಯ ರಭಸ. ಹಾಗೂ 2ರ ವೇಗ ಎಷ್ಟಿರ್ತದೆ ಅಂದ್ರೆ ಡಿಕ್ಕಿ ಹೊಡೆದ ತಕ್ಷಣ ಸೆಟಲೈಟ್ ಸಾವಿರಾರು ತುಂಡುಗಳಾಗಿ ಬೂದಿಯಾಗಿ ಹೋಗ್ತದೆ. ಹಾಗೂ ಇದನ್ನ ಹಿಟ್ ಟು ಕಿಲ್ ಅಂತ ಕರೆಯಲಾಗ್ತದೆ. ಗೆಳೆಯರೆ, ಸಾವಿರಾರು ಕಿಲೋಮೀಟರ್ ವೇಗದಲ್ಲಿ ಹೋಗುವಾಗ ಸೂಜಿಯ ಮೊನೆಯ ಮೇಲೆ ಇನ್ನೊಂದು ಸೂಜಿಯಿಂದ ಹೊಡೆಯುವಷ್ಟು ನಿಖರತೆ ಇದಕ್ಕೆ ಬೇಕು. ಹಾಗೂ ಭಾರತ ಇಲ್ಲಿ ಇದನ್ನ ಸಾಧಿಸಿ ತೋರಿಸಿದೆ. ಹಾಗೇನೆ ನೀವು ಇದರಿಂದ ಯೋಚಿಸಬಹುದು, ಇಲ್ಲಿ ಭಾರತ ಕೇವಲ ಒಂದು ಟೆಸ್ಟ್ ತಾನೇ ಮಾಡಿದ್ದು, ಇದಕ್ಕೆ ಅಮೆರಿಕ ಮತ್ತು ಚೀನಾ ಯಾಕೆಷ್ಟು ಚಿಂತೆ ಮಾಡ್ತಾ ಇವೆ ಅಂತ.
ಸೊ ಗೆಳೆಯರೆ, ಇಲ್ಲಿ ಚಿಂತೆಗೆ ಕಾರಣ ಬಲದ ಸಮತೋಲನ ಹದಗೆಟ್ಟಿರುವುದು. ಈ ಚೀನಾ 2007ರಲ್ಲಿ ತನ್ನ ಎಸಾಟ್ ಪರೀಕ್ಷೆಯನ್ನ ಮಾಡಿತ್ತು. ಅಂದಿನಿಂದ ಅದು ಬಾಹ್ಯಾಕಾಶವನ್ನ ತನ್ನ ಸ್ವಂತ ಆಸ್ತಿ ಅಂತ ಅಂದ್ಕೊಂಡಿತ್ತು. ಚೀನಾದ ಹತ್ತಿರ ಶಜಿಯಾನ್ ಸೀರೀಸ್ನ ಸ್ಯಾಟಲೈಟ್ಗಳಿವೆ. ಇವುಗಳಿಗೆ ರೋಬೋಟಿಕ್ ಕೈಗಳನ್ನ ಅಂದ್ರೆ ರೋಬೋಟಿಕ್ ಆರ್ಮ್ಸ್ ಗಳನ್ನ ಅಳವಡಿಸಲಾಗಿದೆ. ಹಾಗೇನೆ ಅವರು ಏನ್ ಹೇಳ್ತಾರೆ ಅಂದ್ರೆ ಇದು ಕೇವಲ ಡೆಬ್ರೀಸ್ಗಳು ಅಂದ್ರೆ ಕಸ ತೆಗೆಯೋದಕ್ಕೆ ಮಾತ್ರ ಅಂತ ಹೇಳ್ತಾರೆ. ಆದ್ರೆ ಇಡೀ ಜಗತ್ತಿಗೆ ಇವತ್ತು ಯುದ್ಧದ ಸಮಯದಲ್ಲಿ ಈ ರೋಬೋಟಿಕ್ ಆರ್ಮ್ಸ್ಗಳು ಭಾರತದ ಸ್ಯಾಟಲೈಟ್ಗಳನ್ನು ಹಿಡಿದು ಮುರಿಯಬಲ್ಲವು ಅಥವಾ ಕಕ್ಷೆಯಿಂದ ಹೊರಗೆ ಎಸೆಯಬಲ್ಲವು ಅಂತ. ಹಾಗೇನೆ ಭಾರತ ಇದಕ್ಕೆ ಉತ್ತರ ನೀಡುವುದಕ್ಕೆ ಸಾಧ್ಯವಿಲ್ಲ ಅಂತ ಈ ಚೀನಾ ಭಾವಿಸಿತ್ತು. ಆದರೆ ಮಿಷನ್ ಶಕ್ತಿ ಚೀನಾದ ಈ ಅಹಂಕಾರವನ್ನ ಮುರಿದು ಹಾಕಿದೆ. ಒಂದ್ ವೇಳೆ ನೀವು ನಮ್ಮ ಸ್ಯಾಟಲೈಟ್ಗಳನ್ನು ಮುಟ್ಟಿದ್ರೆ ನಮ್ಮ ಬಳಿಯೂ ಅಂತಹದೊಂದು ಲಾಠಿ ಇದೆ, ಅದರಿಂದ ನಿಮ್ಮ ಗೂಢಾಚಾರಿ ಸ್ಯಾಟಲೈಟ್ಗಳ ಕಣ್ಣುಗಳನ್ನ ಒಡೆಯಬಲ್ಲೆವು ಅನ್ನೋ ಸ್ಪಷ್ಟ ಸಂದೇಶವನ್ನ ಭಾರತವು ನೀಡಿದೆ. ಹಾಗೇನೆ ಈ ಅಮೆರಿಕದ ಚಿಂತೆಯೇ ಬೇರೆ ಇದೆ. ಯಾಕಂದ್ರೆ ಬಾಹ್ಯಾಕಾಶದಲ್ಲಿ ಕಸ ಅಂದ್ರೆ ಡೆಬ್ರೀಸ್ ಹೆಚ್ಚಾಗ್ತಾ ಇದೆ ಅಂತ ಈ ಅಮೆರಿಕ ಭಯ ಪಡುವ ನಾಟಕವಾಡ್ತಾ ಇತ್ತು. ಭಾರತ ಟೆಸ್ಟ್ ಮಾಡಿದಾಗ ಇದರಿಂದ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ಗೆ ಅಪಾಯವಿದೆ ಅಂತ ನಾಸಾ ಬೊಬ್ಬೆ ಹೊಡೆಯಿತು. ಆದ್ರೆ ಗೆಳೆಯರೇ, ಇದು ಅಮೆರಿಕದ ಈ ಬಗೆಯ ನೀತಿ. ಭಾರತ ಅತ್ಯಂತ ಜವಾಬ್ದಾರಿಯಿಂದ ಈ ಪರೀಕ್ಷೆಯನ್ನು ಕೇವಲ 300 ಕಿಲೋಮೀಟರ್ ಎತ್ತರದಲ್ಲಿ ಮಾಡಿತ್ತು. ಹಾಗೂ ಇದರಿಂದ ಉಂಟಾದ ಚೂರುಗಳು ಕೆಲವೇ ವಾರಗಳಲ್ಲಿ ಭೂಮಿಯ ವಾತಾವರಣಕ್ಕೆ ಬಂದು ಉರಿದು ಹೋದವು. ಹಾಗೂ ಇವತ್ತಿಗೆ ಆ ಪರೀಕ್ಷೆಯ ಒಂದೇ ಒಂದು ಚೂರು ಕೂಡ ಅಂತರಿಕ್ಷದಲ್ಲಿಲ್ಲ. ಗೆಳೆಯರೇ, ಇಲ್ಲಿ ಅಮೆರಿಕಾಗೆ ಅಸಲಿ ಭಯ ಕಸದಲ್ಲ, ಬದಲಾಗಿ ಸ್ಪೇಸ್ ಕ್ಲಬ್ನಲ್ಲಿ ತಮ್ಮ ಮಾತು ಕೇಳದ ಒಬ್ಬ ಹೊಸ ಮತ್ತು ಶಕ್ತಿಶಾಲಿ ಆಟಗಾರ ಬಂದಿದ್ದಾನೆ ಅನ್ನೋ ಭಯವಿದೆ. ಹಾಗೂ ಅದು ಭಾರತ. ಸೊ ಈಗ ಇಸ್ರೋ ಪಾತ್ರದ ಬಗ್ಗೆ ಮಾತಾಡೋಣ. ಕ್ಷಿಪಣಿಯನ್ನ DRDO ತಯಾರಿಸಿದೆ ನಿಜ, ಆದ್ರೆ ಇದರಲ್ಲಿ ಇಸ್ರೋದ ಪಾತ್ರವೇನು ಅಂತ ನೀವು ಕೇಳಬಹುದು. ಗೆಳೆಯರೇ, ನಮ್ಮ ಇಸ್ರೋ ಈ ಇಡೀ ಸ್ಪೇಸ್ ವಾರ್ ಪ್ಲಾನ್ ನ ಕಣ್ಣುಗಳು ಇದ್ದಂತೆ. ಕ್ಷಿಪಣಿ ಹಾರಿಸಲು ಶತ್ರುವಿನ ಸ್ಯಾಟಲೈಟ್ ಈಗ ಎಲ್ಲಿದೆ, ಯಾವ ವೇಗದಲ್ಲಿ ಹೋಗ್ತಾ ಇದೆ ಮತ್ತು ಮುಂದಿನ 10 ನಿಮಿಷದಲ್ಲಿ ಅದು ಎಲ್ಲಿರ್ತದೆ ಅನ್ನೋದು ಗೊತ್ತಿರಬೇಕು. ಹಾಗೂ ಈ ಡೇಟಾವನ್ನು ಇಸ್ರೋದ ರೆಡಾರ್ ಮತ್ತು ಟ್ರ್ಯಾಕಿಂಗ್ ಸಿಸ್ಟಮ್ ಕೊಡ್ತದೆ. ಗೆಳೆಯರೇ, ಇಸ್ರೋ ನೇತ್ರ ಅನ್ನೋ ಅಂದ್ರೆ ನೆಟ್ವರ್ಕ್ ಫಾರ್ ಸ್ಪೇಸ್ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಅಂಡ್ ಎನಲೈಸ್ ಅನ್ನೋ ಪ್ರಾಜೆಕ್ಟ್ ಅನ್ನ ಶುರು ಮಾಡಿದೆ. ಹಾಗೂ ಇದರ ಅಡಿಯಲ್ಲಿ ಲಡಾಖ್ನಿಂದ ಹಿಡಿದು ಈಶಾನ್ಯ ಭಾರತದವರೆಗೆ ಮತ್ತು ಸಮುದ್ರದ ಮಧ್ಯದಲ್ಲಿ ದೊಡ್ಡ ದೊಡ್ಡ ರೆಡಾರ್ಗಳು ಮತ್ತು ಟೆಲಿಸ್ಕೋಪ್ಗಳನ್ನ ಹಾಕಲಾಗ್ತಾ ಇದೆ. ಹಾಗೂ ಈ ರೆಡಾರ್ಗಳು 36,000 ಕಿಲೋಮೀಟರ್ ದೂರದಲ್ಲಿರುವ ಕೇವಲ 10 ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು ಕೂಡ ಪತ್ತೆ ಹಚ್ಚಬಲ್ಲವು. ಅಂದ್ರೆ ಚೀನಾ ಕದ್ದು ಮುಚ್ಚಿ ಯಾವುದಾದ್ರೂ ಕಿಲ್ಲರ್ ಸ್ಯಾಟಲೈಟ್ ಅನ್ನ ಭಾರತದ ಕಡೆಗೆ ಕಳುಹಿಸಿದ್ರೆ ಇಸ್ರೋದ ನೇತ್ರ ಅದನ್ನ ಮೊದಲೇ ನೋಡಿ ಡಿಫೆನ್ಸ್ ಸ್ಪೇಸ್ ಏಜೆನ್ಸಿಗೆ ಅಲರ್ಟ್ ಮಾಡ್ತದೆ. ಆಗ ಎಸಾಟ್ ಕ್ಷಿಪಣಿಯ ಕೆಲಸ ಶುರು ಆಗ್ತದೆ. ಗೆಳೆಯರೇ, ಇಸ್ರೋ ಮತ್ತು DRDOದ ಈ ಜೋಡಿಯೇ ಭಾರತವನ್ನು ಸ್ಪೇಸ್ ಸೂಪರ್ ಪವರ್ ಆಗಿ ಮಾಡಿರುವುದು. ಆದ್ರೆ ಭಾರತ ಇಲ್ಲಿಗೆ ನಿಲ್ಲುವುದಿಲ್ಲ. ಯಾಕಂದ್ರೆ ಎಸಾಟ್ ಕ್ಷಿಪಣಿ ಅನ್ನುವುದು ಕೇವಲ ಹಾರ್ಡ್ ಕಿಲ್ ಅಂದ್ರೆ ಪೂರ್ತಿ ಧ್ವಂಸ ಮಾಡುವುದು. ಆದರೆ ಭವಿಷ್ಯದ ಯುದ್ಧ ಸಾಫ್ಟ್ ಕಿಲ್ ಆಗಿರ್ಲಿದೆ. ಭಾರತ ಈಗ ಡೈರೆಕ್ಟ್ ಎನರ್ಜಿ ವೆಪನ್ಸ್ ಅಂದ್ರೆ ಲೇಸರ್ ಆಯುಧಗಳ ಮೇಲೆ ಕೆಲಸ ಮಾಡ್ತಾ ಇದೆ ಅನ್ನೋ ಸುದ್ದಿಗಳಿವೆ. ನಿಮಗೆ ಕಾಳಿ ಪ್ರಾಜೆಕ್ಟ್ ಬಗ್ಗೆ ನೆನಪಿರಬಹುದು. ಹಾಗೂ ಇದು ಶತ್ರುಗಳ ವಿಮಾನ ಮತ್ತು ಕ್ಷಿಪಣಿಗಳ ಎಲೆಕ್ಟ್ರಾನಿಕ್ಸ್ ಅನ್ನ ಸುಟ್ಟು ಹಾಕಬಲ್ಲದು. ಗೆಳೆಯರಲ್ಲಿ, ಭವಿಷ್ಯದಲ್ಲಿ ಭಾರತ ಎಂಥ ಲೇಸರ್ ಆಯುಧಗಳನ್ನು ತಯಾರಿಸಬಹುದು ಅಂದ್ರೆ ಭೂಮಿಯಿಂದಲೇ ಲೇಸರ್ ಬಿಮ್ ಬಿಟ್ಟು ಶತ್ರುವಿನ ಸ್ಯಾಟಲೈಟ್ನ ಕ್ಯಾಮ್ರಾ ಅಥವಾ ಸೆನ್ಸಾರ್ಗಳನ್ನ ಕುರುಡು ಮಾಡಬಹುದು. ಸ್ಯಾಟಲೈಟ್ ಹೊಡೆಯುವುದಿಲ್ಲ, ಕಸ ಆಗುವುದಿಲ್ಲ, ಆದರೆ ಸ್ಯಾಟಲೈಟ್ ನಿಷ್ಕ್ರಿಯವಾಗ್ತದೆ. ಹಾಗೂ ಇದನ್ನ ಡಾರ್ಸ್ಲಿಂಗ್ ಅಂತ ಹೇಳ್ತಾರೆ. ಇದರ ಜೊತೆಗೇನೆ ಭಾರತವು ಇನ್ ಸ್ಪೇಸ್ ಎಕ್ಸ್ ಅನ್ನೋ ಹೆಸರಿನಲ್ಲಿ ತನ್ನ ಮೊದಲ ಸ್ಪೇಸ್ ವಾರ್ಫೇರ್ ಅಭ್ಯಾಸವನ್ನು ಕೂಡ ನಡೆಸಿತ್ತು. ಹಾಗೂ ನಮ್ಮ ಸೇನೆಯನ್ನು ಅಂತರಿಕ್ಷ ದಾಳಿಗಳಿಗೆ ತಯಾರು ಮಾಡುವುದೇ ಇದರ ಉದ್ದೇಶವಾಗಿತ್ತು. ಗೆಳೆಯರೇ, ಭಾರತ ಸರ್ಕಾರ 3 ಸೇನೆಗಳನ್ನು ಸೇರಿಸಿ ಡಿಫೆನ್ಸ್ ಸ್ಪೇಸ್ ಏಜೆನ್ಸಿ DSA ರಚಿಸಿದೆ. ಹಾಗೂ ಇದು ಭವಿಷ್ಯದ ಸ್ಪೇಸ್ ಫೋರ್ಸ್ನ ಅಡಿಪಾಯ. ಯುದ್ಧದ ಸಮಯದಲ್ಲಿ ಅಂತರಿಕ್ಷವನ್ನು ಹೇಗೆ ಬಳಸಬೇಕನ್ನೋದು ಈ ಏಜೆನ್ಸಿಯೇ ನಿರ್ಧರಿಸುತ್ತದೆ. ಚೀನಾ ಇವತ್ತಿಗೆ ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ ಮತ್ತು ಕ್ವಾಂಟಮ್ ಸ್ಯಾಟಲೈಟ್ ಮೇಲೆ ಕೆಲಸ ಮಾಡ್ತಾ ಇದೆ. ಅವರು ತಮ್ಮ ಕ್ಷಿಪಣಿಗಳಿಗೆ ದಾರಿ ತೋರಿಸುವುದಕ್ಕಾಗಿ ಬೈಡು ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ಬಳಸ್ತಾರೆ. ನಾಳೆ ಯುದ್ಧ ಆದರೆ ಭಾರತದ ಎಸಾಟ್ ಕ್ಷಿಪಣಿಯ ಮೊದಲ ಟಾರ್ಗೆಟ್ ಚೀನಾದ ಈ ನ್ಯಾವಿಗೇಷನ್ ಸಿಸ್ಟಮೇ ಆಗಿರ್ತದೆ. ಚೀನಾದ ಈ ಕ್ಷಿಪಣಿಗಳಿಗೆ ದಾರಿ ತೋರಿಸುವ ಸ್ಯಾಟಲೈಟ್ ಇಲ್ದಿದ್ರೆ ಅವರ ಕ್ಷಿಪಣಿಗಳು ದಿಕ್ಕು ತಪ್ತಾವೆ. ಹಾಗೂ ಇದೇ ಭಾರತದ ಅಸಲಿ ರಕ್ಷಣಾ ಯೋಜನೆ. ಗೆಳೆಯರು, ಇದು ಕೇವಲ ಯುದ್ಧಕ್ಕಲ್ಲ, ನಮ್ಮ ಜೀವನ ರಕ್ಷಣೆಗೂ ಹೌದು. ಇವತ್ತಿಗೆ ನಮ್ಮ ಬ್ಯಾಂಕಿಂಗ್, ಶೇರ್ ಮಾರ್ಕೆಟ್, ಓಲಾ, ಉಬರ್, ಹವಾಮಾನ ಇಲಾಖೆ, ಟಿವಿ ಎಲ್ಲವೂ ಸ್ಯಾಟಲೈಟ್ ಮೇಲೇನೆ ನಿಂತಿದೆ. ಒಂದ್ ವೇಳೆ ಶತ್ರುಗಳು ನಮ್ಮ ಸ್ಯಾಟಲೈಟ್ ಅನ್ನ ಉಳಿಸಿದ್ರೆ ನಮ್ಮ ದೇಶದ ಆರ್ಥಿಕತೆ ಒಂದೇ ದಿನದಲ್ಲಿ 50 ವರ್ಷ ಹಿಂದಕ್ಕೆ ಹೋಗಬಹುದು. ಅದಕ್ಕಾಗಿ ಎಸಾಟ್ ಕ್ಷಿಪಣಿ ನಮ್ಮ ಬಾಹ್ಯಾಕಾಶ ಆಸ್ತಿಯ ಬಾಡಿಗಾರ್ಡ್ ಇದ್ದಂತೆ.
ಹಾಗೂ ಇಲ್ಲಿ ಭಾರತದ ಸಂದೇಶ ಸ್ಪಷ್ಟವಾಗಿದೆ. ನಾವು ಶಾಂತಿಯನ್ನು ಬಯಸುತ್ತೇವೆ, ಬಾಹ್ಯಾಕಾಶವನ್ನು ಮಾನವೀಯತೆಯ ಒಳಿತಿಗಾಗಿ ಬಳಸಲು ಬಯಸುತ್ತೇವೆ. ಆದರೆ ಯಾರಾದರೂ ನಮ್ಮ ಸಜ್ಜನಿಕೆಯನ್ನು ದೌರ್ಬಲ್ಯ ಅಂತ ಭಾವಿಸಿದರೆ, ನಮ್ಮ ಸ್ಯಾಟಲೈಟ್ಗಳನ್ನು ಮುಟ್ಟಲು ನೋಡಿದರೆ, ನಿಮ್ಮ ಇಡೀ ಸ್ಪೇಸ್ ನೆಟ್ವರ್ಕನ್ನು ಕಸದ ರಾಶಿ ಮಾಡುವ ತಾಕತ್ತು ನಮ್ಮ ಹತ್ತಿರ ಇದೆ. ಗೆಳೆಯರೆ, ಇದೇ ನಮ್ಮ ನವ ಭಾರತದ ಹೊಸ ಅವತಾರ. ನೆಲ, ಜಲ, ಆಕಾಶದ ಜೊತೆಗೆ ಈಗ ಅಂತರಿಕ್ಷದಲ್ಲೂ ತನ್ನ ಗಡಿಯನ್ನು ರಕ್ಷಿಸಲು ಬಲ್ಲ ಭಾರತವಿದು. ಸೊ ಗೆಳೆಯರೆ, ಈಗ ನೀವೇ ಹೇಳಿ, ಭಾರತ ಈಗ ಅಧಿಕೃತವಾಗಿ ಇಂಡಿಯನ್ ಸ್ಪೇಸ್ ಫೋರ್ಸ್ ಅನ್ನ ರಚನೆ ಮಾಡಬೇಕೆ? ಹಾಗೂ ನಾವು ಲೇಸರ್ ಆಯುಧಗಳ ಅಭಿವೃದ್ಧಿಯನ್ನ ಇನ್ನೂ ವೇಗಗೊಳಿಸಬೇಕೆ? ನಿಮ್ಮ ವಿಚಾರ, ಸಲಹೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಡೀಟೇಲ್ ಆಗಿ ಬರೆಯಿರಿ. ನಾನು ನಿಮ್ಮ ಪ್ರತಿಯೊಂದು ಕಮೆಂಟನ್ನು ಓದ್ತೇನೆ. ಸೊ ಈಗ ನಿಮಗೆ ಭಾರತ ಈಗ ನಿಜವಾದ ಅರ್ಥದಲ್ಲಿ ಸ್ಪೇಸ್ ಸೂಪರ್ ಪವರ್ ಆಗಿದೆ ಅಂತ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರೆಯದಿರಿ. ಹಾಗೂ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.